ಪಿತೃಪಕ್ಷದ ಆಚರಣೆಗೆ ಎದುರಾಗಿದೆ ಬಹುದೊಡ್ಡ ಕಂಟಕ. ಪಿತೃಪಕ್ಷ ಹಿಂದೂ ಧರ್ಮೀಯರಿಗೆ ಬಹುದೊಡ್ಡ ಹಬ್ಬ, ಶ್ರದ್ಧಾಭಕ್ತಿಯ ಹಬ್ಬ. ಪಿತೃಪಕ್ಷದ ಆಚರಣೆಗೆ ಎದುರಾಗಿದೆ ಬಹುದೊಡ್ಡ ಕಂಟಕ. ಪಿತೃಪಕ್ಷದ ಆಚರಣೆಗೆ ಎದುರಾಗಿರುವಂತದ್ದು ಬಹುದೊಡ್ಡ ಕಂಟಕ ಎದುರಾಗಿದೆ. ಪಿತೃಪಕ್ಷ ಅನ್ನೋದು ಹಿಂದೂ ಧರ್ಮೀಯರಿಗೆ ಶ್ರದ್ಧಾಭಕ್ತಿಯ ಹಬ್ಬ. ಪಿತೃಪಕ್ಷ ಅನ್ನೋದು ಹಿಂದೂ ಭಕ್ತರಿಗೆ ಅಂದ್ರೆ ಹಿಂದೂಗಳಿಗೆ ಶ್ರದ್ಧಾಭಕ್ತಿ ಹಬ್ಬ ಆಗಿರುವಂಥದ್ದು. ಇದೀಗ ಈ ಪಿತೃಪಕ್ಷಕ್ಕೆ ಎದುರಾಗಿದೆ ಬಹುದೊಡ್ಡ ಕಂಟಕ. ಯಾಕೆ ಕಂಟಕ ಎದುರಾಗಿದೆ ಅಂತ ನೋಡೋದಾದ್ರೆ, ಯಾಕೆ ಅಂತಂದ್ರೆ ಪಿತೃಪಕ್ಷ ಅನ್ನೋದು ಹಿಂದೂ ಧರ್ಮೀಯರಿಗೆ ಶ್ರದ್ಧಾಭಕ್ತಿ ಆಗಿರುವಂಥದ್ದು. ಅಷ್ಟಕ್ಕೂ ಎದುರಾಗಿರುವಂತಹ ಆ ಸಂಕಷ್ಟ ಯಾವುದು, ಆ ಸಂಕಷ್ಟದಿಂದ ಆಗಬಹುದಾದ ತೊಂದರೆ ಅದು ಏನು? ಪಿತೃಪಕ್ಷದ ಆಚರಣೆಗೆ ಎದುರಾಗಿರುವಂಥದ್ದು ದೊಡ್ಡ ಕಂಟಕ ಎದುರಾಗಿರುವಂಥದ್ದು. ಅಷ್ಟಕ್ಕೂ ಯಾಕೆ ಪಿತೃಪಕ್ಷಕ್ಕೆ ದೊಡ್ಡ ಕಂಟಕ ಎದುರಾಗಿದೆ ನೋಡೋದಾದ್ರೆ, ಒಂದ್ ಕಡೆ ಪಿತೃಪಕ್ಷ, ಮತ್ತೊಂದು ಕಡೆ ಗಾಂಧಿ ಜಯಂತಿ. ಬಾಡಿಲ್ಲದೆ ಪಿತೃಪಕ್ಷ ಮಾಡೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಈಗ. ಯಾಕೆಂದ್ರೆ ಒಂದು ಕಡೆ ಪಿತೃಪಕ್ಷ, ಮತ್ತೊಂದು ಕಡೆ ಗಾಂಧಿ ಜಯಂತಿ ಇದೆ. ಅಂದ್ರೆ ಗಾಂಧಿ ಜಯಂತಿ ಇರುವಂತ ದಿನವೇ ಪಿತೃಪಕ್ಷ ಬಂದಿದೆ. ಸೊ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟ ನಿಷೇಧ ಇರುವಂತದ್ದು. ಎಲ್ಲರಿಗೂ ಗೊತ್ತಿರುವಂತೆ ಗಾಂಧಿ ಜಯಂತಿ ದಿನ ಯಾರು ಕೂಡ ಮಾಂಸ ಮಾರಾಟನ ಮಾಡೋದಿಲ್ಲ. ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ. ಸುಮಾರು 8 ದಶಕಗಳಿಂದ ಈಗ ಮಾಂಸವನ್ನ ಮಾರಾಟ ಮಾಡಬಾರದು, ಗಾಂಧಿ ಜಯಂತಿ ದಿನ ಮಾಂಸ ಮಾರಾಟ ಮಾಡಬಾರದು ಇರುವಂತ ಸರ್ಕಾರ ಆದೇಶ ಇದೆ. ಇದೀಗ ಅದೇ ಗಾಂಧಿ ಜಯಂತಿ ಎಂದು ಪಿತೃಪಕ್ಷ ಬಂದಿರುವಂಥದ್ದು. ಪಿತೃಪಕ್ಷ ಅಂದ ಮೇಲೆ ಮಾಂಸ ಇಲ್ಲ ಅಂತಂದ್ರೆ, ಬಾಡೂಟ ಇಲ್ಲ ಅಂತಂದ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ. ನೈವೇದ್ಯಕ್ಕೆ ಅಥವಾ ಪಿತೃಪಕ್ಷದಿಂದ ಹಿರಿಯರಿಗೆ ನೈವೇದ್ಯ ನೀಡೋದಕ್ಕೆ ಬಾಡೂಟ ಬೇಕೇ ಬೇಕು ಅಂತ ಇರ್ತಾರೆ. ಅಂತಹವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಮಾಂಸವನ್ನ ನೈವೇದ್ಯ ಮಾಡದಿದ್ದರೆ ಸಂಪ್ರದಾಯಕ್ಕೆ ಚ್ಯುತಿ ಇದ್ದಂತೆ, ಚ್ಯುತಿ ಬರುತ್ತೆ ಅನ್ನೋ ಚಿಂತೆ ಈಗ ಹಿಂದೂ ಧರ್ಮೀಯರದ್ದು. ಮಾಂಸ ಸೇವಿಸಿದ್ರೆ ಮಹಾತ್ಮನ ಆಶೀರ್ವಾದಕ್ಕೆ ಬರುತ್ತೆ. ಒಂದ್ ಕಡೆ ಮಾಂಸವನ್ನ ಸೇವಿಸಿದ್ರೆ ಅಂದ್ರೆ ಅವತ್ತ ಮಾಂಸವನ್ನ ನೈವೇದ್ಯ ಇಟ್ಟದೇ ಇದ್ರೆ ಸಂಪ್ರದಾಯಕ್ಕೆ ಚ್ಯುತಿ ಬರುತ್ತೆ ಅನ್ನೋ ಚಿಂತೆ ಆದರೆ, ಆ ದಿನ ಮಾಂಸವನ್ನ ಸೇವಿಸಿದ್ರೆ ಅಥವಾ ಮಾಂಸವನ್ನ ಮಾರಾಟ ಮಾಡಿದ್ರೆ ಮಹಾತ್ಮನ ಆಶೀರ್ಗೆ ಧಕ್ಕೆ ಆಗುತ್ತೆ ಅನ್ನೋದು ಕೂಡ ಇರುವಂಥದ್ದು. ಹಾಗಾಗಿ ಪಿತೃಪಕ್ಷವನ್ನ ಬಾಡೂಟ ಇಲ್ಲದೆ ಮಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಪಿತೃಪಕ್ಷಕ್ಕೆ ಈಗ ಒಂದು ಬಹುದೊಡ್ಡ ಕಂಟಕ ಆಗಿದೆ. ಬಹುದೊಡ್ಡ ಕಂಟಕ ಎದುರಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಪಿತೃಪಕ್ಷ ಇರುವಂತಹ ದಿನವೇ ಗಾಂಧಿ ಜಯಂತಿ ಇರುವಂಥದ್ದು. ಸೊ ಗಾಂಧಿ ಜಯಂತಿ ಅಂದ್ರೆ ಗೊತ್ತಲ್ಲ, ಗಾಂಧಿ ಜಯಂತಿ ಅಂದಾಗ ಆ ದಿನ ಮಾಂಸ ಮಾರಾಟ ಮಾಡಂಗಿಲ್ಲ. ಗಾಂಧಿ ಜಯಂತಿ ಎಂದೇ ಮಹಾಲಯ ಅಮಾವಾಸ್ಯೆ ಆಚರಣೆ ಬಂದಿರುವಂಥದ್ದು. ಈ ಬಾರಿ ಗಾಂಧಿ ಜಯಂತಿ ಎಂದೇ ಮಹಾಲಯ ಅಮಾವಾಸ್ಯೆ ಬಂದಿದೆ. ಏನ್ ಮಾಡ್ಬೇಕಂತ ಈಗ ಗೊತ್ತಾಗ್ತಿಲ್ಲ ಜನಕ್ಕೆ. ಗಾಂಧಿ ಜಯಂತಿ ಎಂದೇ ಮಹಾಲಯ ಅಮಾವಾಸ್ಯೆ ಆಚರಣೆ ಬಂದಿದೆ. ಅಕ್ಟೋಬರ್ 2ರ ಗಾಂಧಿ ಜಯಂತಿ ಅಹಿಂಸಾ ದಿನವಾಗಿ ಆಚರಣೆ ಮಾಡ್ತಾರೆ. ಸೊ ಅದೇ ದಿನ ಪಿತೃಪಕ್ಷ ಬಂದಿದೆ. ಪಿತೃಪಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಹಿರಿಯರಿಗೆ ಬಾಡೂಟವನ್ನ ನೈವೇದ್ಯ ಮಾಡೋದು, ಎಡೆ ಇಡೋದು ಹಿಂದೂ ಧರ್ಮದಲ್ಲಿ ಸಂಪ್ರದಾಯವಾಗಿರುತ್ತದೆ. ಹಾಗಾಗಿ ಆ ದಿನ ಗಾಂಧಿ ಜಯಂತಿ ಎಂದೇ ಪಿತೃಪಕ್ಷ ಬಂದಿರೋದು. ಈ ಕಡೆ ಬಾಡೂಟ ಮಾಡಬೇಕಾ, ಮಾಂಸನ ನಿಷೇಧ ಮಾಡಬೇಕಾ, ಎರಡರ ಗೊಂದಲದಲ್ಲಿ ಈಗ ಇರುವಂಥದ್ದು. ನಮ್ಮ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಸಾವಿರಾರು ವರ್ಷಗಳಿಂದ ಒಂದು ಪಿತೃಪಕ್ಷ ಅಂತ ಒಂದು ಹಬ್ಬನ ಮಹಾಲಯ ಅಮಾವಾಸ್ಯೆ ದಿವಸ ಆಚರಣೆ ಮಾಡ್ತಾರೆ. ಇದು ಸಾವಿರಾರು ವರ್ಷಗಳಿಂದ ಒಂದು ನಡೆದುಕೊಂಡು ಬಂದಿರುವಂಥ ಪರಂಪರೆ. ಅವತ್ತಿನ ದಿನ ತಮ್ಮ ಹಿರಿಯರಿಗೆ ಬಹುತೇಕರು ಕೋಟ್ಯಾಂತರ ಜನರೇ ಅಂತ ಹೇಳ್ಬೋದು, ಮಾಂಸಾಹಾರದ ಅಡುಗೆ ಮಾಡಿಬಿಟ್ಟು ಅದನ್ನು ತಮ್ಮ ಹಿರಿಯರಿಗೆ ಎಡೆ ಹಾಕ್ಬಿಟ್ಟು, ಎಡೆ ಹಾಕಿದ ನಂತರ ಧೂಪ ಎಲ್ಲ ಹಾಕಿ ನೆಂಟರು ಬಂಧು ಬಳಗ ಆಮೇಲೆ ಈ ಸ್ನೇಹಿತರೊಂದಿಗೆ ಊಟ ಮಾಡೋದು ಒಂದು ಸಂಪ್ರದಾಯ. ಇದು ಏನಂದ್ರೆ ಸಾವಿರಾರು ವರ್ಷದಿಂದ ಬಂದಿರುವಂಥ ಈ ಹಬ್ಬನ ಆಚರಣೆ ಮಾಡಲಿ ಅಂದ್ಬಿಟ್ಟು ಸರ್ಕಾರಿ ರಜೆನೂ ಕೂಡ ಪ್ರತಿ ವರ್ಷ ಇದೆ. ಆದರೆ ಈ ಬಾರಿ ಈ ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ 2ನೇ ತಾರೀಕು ಬಂದಿದೆ. ಅಕ್ಟೋಬರ್ 2ನೇ ತಾರೀಕು ಏನಂದ್ರೆ ಗಾಂಧಿ ಜಯಂತಿ ಕೂಡ ಇದೆ. ಇವತ್ತು ಏನಾಗಿದೆ, ನಮಗೆ ಯಾವತ್ತಿನ ದಿನ ಮಾಂಸ ಮಾರಾಟ ನಿಷೇಧ ಇರ್ತದೆ. ಅಂದರೆ ಗಾಂಧಿಯವರು 1869ನೇ ಇಸ್ವಿಯಲ್ಲಿ ಹುಟ್ಟಿದ್ರು. ಆದರೆ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರೆಲ್ಲ ಈ ಹಬ್ಬನ ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ನಾವು ಗಾಂಧೀಜಿಯವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಗಾಂಧೀಜಿಯವ್ರ ಬಗ್ಗೆ ಗೌರವ ಎಷ್ಟಿದೆಯೋ ಹಾಗೆ ನಮ್ಮ ಹಿಂದಿನ ಪಿತೃಗಳ ಬಗ್ಗೆನೂ ನಮ್ಗೆ ಅಷ್ಟೇ ಗೌರವ ಇದೆ.
ಆದ್ರಿಂದ ಈ ಏನಂದ್ರೆ ನಾವೆಲ್ಲ ಕೋಟ್ಯಾಂತರ ಜನ ರಾಜ್ಯದಲ್ಲಿ ಹಬ್ಬ ಆಚರಣೆ ಮಾಡಲೇಬೇಕು, ಮಾಲಯ ಅಮಾವಾಸ್ಯೆ ಪಿತೃಪಕ್ಷದ ಆಚರಣೆ ಮಾಡಲೇಬೇಕಾಗಿದೆ. ಅದಕ್ಕೆ ಅವತ್ತು ಮಾಂಸ ಮಾರಾಟ ನಿಷೇಧನ ಸರ್ಕಾರ ಈ ವರ್ಷ ವಿಶೇಷ ಸಂದರ್ಭ ಅಂತ ಹೇಳ್ಬಿಟ್ಟು ಹಿಂಪಡಿಬೇಕು. ಆ ಮುಖಾಂತರ ರಾಜ್ಯದ ಕೋಟ್ಯಾಂತರ ಜನರು ತಮ್ಮ ಈ ಪಿತೃಗಳಿಗೆ, ಹಿರಿಯರಿಗೆ ಒಂದು ಎಡೆ ಹಾಕೋದಕ್ಕೆ ಮಾಂಸಾಹಾರ ಸಿದ್ಧಪಡಿಸಿ ಅನುಕೂಲ ಮಾಡಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೀವಿ. ಇದು ಏನಂದ್ರೆ ಇದು ಮಾಡಲೇಬೇಕಾಗಿದೆ. ಯಾಕೆಂದ್ರೆ ಸಾವಿರಾರು ವರ್ಷದ್ದು ನಾವು ಒಂದು ಗಾಂಧಿ ಜಯಂತಿ ಅಂತೇಳಿ ನಾವು ಗಾಂಧಿ ಜಯಂತಿಯಿಂದ ಈಗ ಮಹಾಲ ಅಮಾವಾಸ್ಯೆ ಬಂದಿರುತ್ತದು. ಹಾಗಾಗಿ ಏನ್ ಮಾಡಬೇಕು ಅನ್ನೋ ಗೊಂದಲ ಈಗ ಒಂದು ಕಡೆ ಮಾರಾಟಗಾರರಿಗೆ, ಮತ್ತೊಂದು ಕಡೆ ಗ್ರಾಹಕರಿಗೆ ಕೂಡ ಇರುವಂಥದ್ದು. ಯಾಕೆಂತಂದ್ರೆ ಗಾಂಧಿ ಜಯಂತಿಯಂದು ಯಾವುದೇ ರೀತಿಯಂತ ಮಾಂಸವನ್ನ ಮಾರಾಟ ಮಾಡಬಾರದು ಅಂತ ನಿಷೇಧ ಇರುವಂಥದ್ದು. ಸುಮಾರು 8 ದಶಕಗಳಿಂದ ಈ ಒಂದು ನಿಷೇಧವನ್ನ ಏರ್ಕೊಂಡು ಬಂದಿದೆ. ಸರ್ಕಾರವನ್ನ ನಿಷೇಧ ಹಾಕಿದೆ. ಇದು ಮಹಾತ್ಮನಿಗೆ ಕೊಡುವಂತಹ ಗೌರವ. ಮಹಾತ್ಮ ಗಾಂಧಿಯವರು ಅಹಿಂಸೆಯನ್ನ ಬೋಧನೆ ಮಾಡಿದ್ರು. ಹಾಗಾಗಿ ಅವರ ಜಯಂತಿಯಂದು ಈ ಒಂದು ವಿಚಾರವನ್ನು ಇಟ್ಕೊಂಡು ಬರ್ತಾ ಇದೆ. ಅಂದ್ರೆ ಮಾಂಸ ಮಾರಾಟ ಮಾಡಬಾರ್ದು ಅಂತ ಬರ್ತಾ ಇದೆ. ಆದ್ರೆ ಇದೇ ಗಾಂಧಿ ಜಯಂತಿಯಂದು ಈಗ ಪಿತೃಪಕ್ಷ ಕೂಡ ಬಂದಿರುವಂಥದ್ದು. ಪಿತೃಪಕ್ಷ ಅಂತಂದ್ರೆ ಹಿಂದೂ ಧರ್ಮೀಯರಿಗೆ ಸಾಕಷ್ಟು ಒಂದು ಶ್ರದ್ಧಾಭಕ್ತಿಯ ಹಬ್ಬ. ತಮ್ಮ ಹಿರಿಯರಿಗೆ ಒಂದು ನೈವೇದ್ಯ ಮಾಡುವಂಥ ಸಂದರ್ಭ, ಎಡೆಯನ್ನು ಇಡುವಂತಹ ಸಂದರ್ಭ. ಹಾಗಾಗಿ ಅಲ್ಲಿ ಬಾಡೂಟ ಇಟ್ಟನೆ ಶ್ರೇಷ್ಠ ಅನ್ನೋದು ಕೂಡ ಇರುವಂಥದ್ದು. ಸೊ ಈಗ ಏನ್ ಮಾಡ್ಬೇಕಾದಂತ ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆ ಈಗ ನಮ್ಮ ರಿಪೋರ್ಟರ್ ಹರ್ಷಿತಾ ಇದ್ದಾರೆ. ಹರ್ಷಿತಾ, ಒಂದು ಕಡೆ ಗಾಂಧಿ ಜಯಂತಿ ಬಂದಿದೆ, ಮತ್ತೊಂದು ಕಡೆ ಪಿತೃಪಕ್ಷ ಬಂದಿದೆ. ಸೊ ಮಾರಾಟಗಾರರಿಗೆ ಮತ್ತೆ ಗ್ರಾಹಕರಿಗೆ ಇಬ್ಬರು ಕೂಡ ಗೊಂದಲ ಇರುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ವಿಚಾರವನ್ನ ಸಾಮಾಜಿಕ ಕಾರ್ಯಕರ್ತ ಆಗಿರುವಂತವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿನಿ ಸಲ್ಲಿಸಿದ್ದಾರೆ. ಈಗ ಏನ್ ಆಗ್ಬೋದು ಈ ಮನವಿ? ಏನಾದ್ರೂ ಸರ್ಕಾರಕ್ಕೆ ಸ್ಪಂದಿಸುತ್ತಾ? ಏನಾಗ್ಬೋದು ಹರ್ಷಿತಾ? ಎಸ್ ಯತೀಶ್, ಏನಂತಂದ್ರೆ ಈ ಬಾರಿ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನವೇ ಮಹಾಲಯ ಅಮಾವಾಸ್ಯೆ ಕೂಡ ಬಂದಿದೆ. ಮಹಾಲಯ ಅಮಾವಾಸ್ಯೆ ಅಂತಂದ್ರೆ ಸಾಮಾನ್ಯವಾಗಿ ಪ್ರತಿ ವರ್ಷದಂತೆ ಕೂಡ ಹಿಂದೂ ಪಕ್ಷ ಪೂಜೆ ಒಂದು ಸಂದರ್ಭ ತಮ್ಮ ಹಿರಿಯರಿಗೆ ಇಷ್ಟವಾಗಿರುವಂತ ಪದಾರ್ಥಗಳಂತಂದ್ರೆ ಮಾಂಸ ಆಗಿರ್ಬೋದು, ಮೀನು ಆಗಿರ್ಬೋದು, ಚಿಕನ್, ಈ ರೀತಿಯಾಗಿ ಮಾಂಸವನ್ನ ಅಡಿಗೆ ಮಾಡಿ, ಎಡೆ ಮಾಡಿ, ಪೂಜೆ ಮಾಡಿ, ಆಮೇಲೆ ತಮ್ಮ ಬಂಧುಗಳೊಂದಿಗೆ ಊಟವನ್ನ ಮಾಡೋದು ಇವರ ಒಂದು ಸಂಪ್ರದಾಯ ಆಗಿರುವಂತದ್ದು. ಆದ್ರೆ ಈ ಬಾರಿ ಏನಾಗಿದೆ ಅಂತಂದ್ರೆ ಗಾಂಧಿ ಜಯಂತಿ ದಿನವೇ ಈ ಒಂದು ಪಿತೃಪಕ್ಷ ಬಂದಿರೋದು ಇದು ಒಂದು ರೀತಿಯಾಗಿ ಗೊಂದಲವನ್ನ ಈಡು ಮಾಡಿರುವಂತದ್ದು. ಸಾಮಾನ್ಯವಾಗಿ ಗಾಂಧಿ ಜಯಂತಿ ಅಂದ್ರೆ ಅಹಿಂಸಾ ದಿನ ಮಾಡ್ತಾರೆ. ಅಹಿಂಸಾ ದಿನ ಅಂತಂದ್ರೆ ಮಾಂಸವನ್ನ ಸಂಪೂರ್ಣವಾಗಿ ನಿಷೇಧವನ್ನ ಕೂಡ ಮಾಡಿರ್ತಾರೆ, ಮದ್ಯವ ನಿಷೇಧ ಕೂಡ ಮಾಡಿರ್ತಾರೆ. ಆದ್ರೆ ಈ ಬಾರಿ ಸರ್ಕಾರಕ್ಕೂ ಆಗಿರ್ಬೋದು, ಹಿಂದೂಗಳಿಗೂ ಆಗಿರ್ಬೋದು ಒಂದು ರೀತಿಯಾಗಿ ಕಂಟಕವೇ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಅಂದ್ರೆ ಪ್ರತಿ ವರ್ಷದಂತೆ ಅಂದ್ರೆ ಶತಮಾನಗಳಿಂದಲೂ ಕೂಡ ಹಿಂದೂಗಳು ಅದೆಷ್ಟೋ ಕೋಟ್ಯಾಂತರ ಜನರು ಕೂಡ ಈ ಒಂದು ಮಹಾಲಯ ಅಮಾವಾಸ್ಯೆ ಅಂದು ಪೂಜೆಯನ್ನ ಮಾಡ್ತಾರೆ, ಪಿತೃಪಕ್ಷ ಪೂಜೆಯನ್ನ ಮಾಡ್ತಾರೆ. ತಮ್ಮ ಹಿರಿಯರಿಗೆ ಮಾಂಸದ ಅಡಿಗೆಯನ್ನ ಮಾಡಿ, ಅವ್ರಿಗೆ ಇಷ್ಟವಾಗಿರುವಂತ ಮಾಂಸದ ಅಡಿಗೆಯನ್ನ ಮಾಡ್ತಾರೆ. ಎಲ್ಲ ಬಂಧುಗಳ ಜೊತೆಗೆ ಊಟವನ್ನ ಮಾಡ್ತಾರೆ. ಅಂದ್ರೆ ಮಾಂಸ ಇದ್ರೆ ನಾವು ಹೇಗೆ ಈ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡೋದು ಅನ್ನೋದು ಕೂಡ ಈಗ ಒಂದು ರೀತಿಯಾಗಿ ಗೊಂದಲ ಕೂಡ ಉಂಟಾಗಿರುವಂತದ್ದು. ಏನಂತಂದ್ರೆ ಗಾಂಧಿ ಜಯಂತಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ರು ಕೂಡ ಸಾಮಾನ್ಯವಾಗಿ ಗಾಂಧಿ ಜಯಂತಿಯ ದಿನ ಅಹಿಂಸಾ ದಿನವಾಗಿ ಆಚರಣೆ ಮಾಡೋದು ಕೂಡ ಒಂದು ರೀತಿಯಾಗಿ ಪ್ರತಿ ವರ್ಷದಂತೆ ಆಚರಣೆಯನ್ನ ಮಾಡ್ತಾರೆ. ಆದ್ರೆ ಅದೇ ದಿನವೇ ಈಗ ಮಹಾಲಯ ಅಮಾವಾಸ್ಯೆ ಬಂದಿರೋದ್ರಿಂದ ನಮ್ಗೆ ಮಾಂಸ ಸಿಗಲ್ವೇನೋ, ಹೇಗೆ ನಾವು ಆಚರಣೆ ಮಾಡೋದು? ಈ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡದೇ ಇದ್ರೂ ಕೂಡ ಇರಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಒಂದು ಸಂಪ್ರದಾಯಕ್ಕೆ ಇದು ಧಕ್ಕೆ ಉಂಟಾಗುತ್ತೆ. ಅದೇ ರೀತಿಯಾಗಿ ಈ ಬಾರಿ ಅದೇ ದಿನ ಎರಡು ಪ್ರಮುಖವಾಗಿ ಇರುವಂತಹ ದಿನಗಳನ್ನು ಬಂದಿರೋದ್ರಿಂದ ಈ ಬಾರಿ ಏನಂತಂದ್ರೆ ಹಿಂದೂಗಳಿಗೆ ಕೊಂಚ ಗೊಂದಲ ಕೂಡ ಉಂಟಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನ ಬರ್ದಿರುವಂತದ್ದು. ಯಾಕಂತಂದ್ರೆ ಈ ಬಾರಿ ಗಾಂಧಿ ಜಯಂತಿ ದಿನ ಮಾಂಸ ಏನಾದ್ರೂ ಸಿಗದೆ ಹೋದ್ರೆ ನಮ್ಗೆ ಈ ಒಂದು ಸಂಪ್ರದಾಯ ಆಚರಣೆ ಮಾಡೋದು ಕಷ್ಟವಾಗುತ್ತೆ. ಹೀಗಾಗಿ ನಮ್ಗೆ ಈ ಒಂದು ಮಾಂಸವನ್ನ ಮಾರಾಟ ಮಾಡಕ್ಕೆ ನಮ್ಗೆ ಅನುಕೂಲ ಈಗಾಗಲೇ ಜಯಪ್ರಕಾಶ್ ವಿಚಾರ ವೇದಿಕೆ ವತಿಯಿಂದ ಅವರು ಕೂಡ ಮನವಿಯನ್ನ ಮಾಡಿದ್ರೆ. ಹೀಗೆ ಹಲವಾರು ಹಿಂದೂಗಳ ಸಂಘಟನೆಗಳು ಸೇರಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರ್ದಿರುವಂತದ್ದು. ಸೊ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೊಂಚ ಗೊಂದಲ ಆಗಿರುವಂತದ್ದು. ಯಾಕಂದ್ರೆ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡ್ರು ಕೂಡ ಒಂದ್ ರೀತಿಯಾಗಿ ಅದು ಧಕ್ಕೆ ಉಂಟಾಗುತ್ತೆ. ಹೇಗೆ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದ್ ರೀತಿಯಾಗಿ ಈಗ ಗೊಂದಲಕ್ಕೀಡು ಮಾಡಿರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡದೇ ಇರೋಕ್ಕೂ ಹಿಂದೂಗಳಿಗೆ ಆಗಲ್ಲ. ನಾವು ಸಂಪ್ರದಾಯವನ್ನ ಆಚರಣೆ ಮಾಡ್ಲೇಬೇಕು. ಯಾಕಂತಂದ್ರೆ ಕೆಲವು ಕಡೆ ಏನಂತಂದ್ರೆ
ಮಾಂಸವನ್ನ ನಿಷೇಧ ಮಾಡಿದ್ರೆ, ಮಾಂಸ ಸಿಗದೇ ಇದ್ರೆ ನಮ್ಗೆ ಈ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡಕ್ಕೆ ಕಷ್ಟವಾಗುತ್ತೆ. ಹೀಗಾಗಿ ನಮ್ಗೆ ಮಾಂಸ ಮಾರಾಟಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋದು ಕೂಡ ಒಂದ್ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿರೋದು. ಅಷ್ಟೇ ಅಲ್ಲದೆ ಈಗ ಪಿತೃಪಕ್ಷ ದಿನದಿಂದ ಮಾಂಸ ಖರೀದಿ ಮಾಡೋಕೆ ಸಾಕಷ್ಟು ಜನ ಹೋಗ್ತಾರೆ. ಆದ್ರೆ ಈ ಬಾರಿ ಏನಂತಂದ್ರೆ ಅದೇ ಗಾಂಧಿ ಜಯಂತಿ ದಿನವೇ ಬಂದಿರೋದ್ರಿಂದ ಮಾರಾಟಗಾರರಿಗೂ ಕೂಡ ಎಲ್ಲೋ ಒಂದ್ ರೀತಿಯಾಗಿ ತಲೆ ಬಿಸಿ ಉಂಟಾಗಿರುವಂತದ್ದು. ಯಾಕಂದ್ರೆ ನಮಗೂ ಕೂಡ ಲಾಸ್ ಆಗುತ್ತೆ. ಈ ದಿನನೇ ಜಾಸ್ತಿ ಜನ ಮಾಂಸವನ್ನ ಖರೀದಿ ಮಾಡ್ತಾರೆ. ಆದ್ರೆ ಇದೇ ದಿನ ಬಂದಿರೋದ್ರಿಂದ ಮಾಂಸ ಏನಾದ್ರೂ ನಿಷೇಧ ಆದ್ರೆ ನಮ್ಗೆ ತುಂಬಾ ಲಾಸ್ ಆಗುತ್ತೆ ಅನ್ನೋದು ಕೂಡ ಮಾರಾಟಗಾರರಿಗೆ ಒಂದು ಚಿಂತೆ ಉಂಟಾಗಿರುವಂತದ್ದು. ಸೊ ಈ ಒಂದು ಎಲ್ಲ ಒಂದು ಗೊಂದಲಕ್ಕೆ ಈಗ ಸರ್ಕಾರವೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರಕ್ಕೆ ಬಂದು ಇಳಿತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗಾಗಿ ಹರ್ಷಿತಾ. ಒಂದು ಕಡೆಯಂತೆ ಪಿತೃಪಕ್ಷಕ್ಕೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಕಡೆಗೆ ಸರ್ಕಾರಕ್ಕೂ ಒಂದು ಸಂಕಷ್ಟ ಆದರೆ ಮತ್ತೊಂದು ಕಡೆಗೆ ಏನು ಹಿಂದೂ ಒಂದು ಸಂಕಷ್ಟ. ಯಾಕೆಂದ್ರೆ ಅವತ್ತ ಗಾಂಧಿ ಜಯಂತಿ ದಿನ ಅಹಿಂಸಾ ದಿನಾಚರಣೆಗೆ ಇದನ್ನ ಆಚರಣೆ ಮಾಡ್ತೀವಿ. ಆ ದಿನದಿಂದ ಮಾಂಸ ಮಾರಾಟ ಮಾಡ್ಬೋದು ಅಂತ ಇರುವಂಥದ್ದು. ಸೊ ಮಾಂಸವನ್ನ ಈ ಕಡೆ ಬೇಡ ಅಂತಂದ್ರೆ ಈ ಕಡೆಗೆ ಏನಾಗುತ್ತೆ, ಪಿತೃಪಕ್ಷಗಳಿಗೆ ಹಬ್ಬಕ್ಕೆ ಚ್ಯುತಿ ಬಂದಂತಾಗುತ್ತೆ ಅನ್ನೋ ಚಿಂತೆ ಈಗ ಎಲ್ಲರೂ ಕಾಡ್ತಾ ಇರೋದು.